ಪ್ರತಿಕೂಲದ ಮಧ್ಯದಲ್ಲೂ ಅಭಿಷಕ್ತನಿಗೆ ದೇವರು ತೋರಿಸೋದಕ್ಕೆ ಅನೇಕ ಶ್ರೇಷ್ಠ ಕಾರ್ಯಗಳು ಇದೆ. ಪ್ರತಿಕೂಲಗಳ ಮಧ್ಯದಲ್ಲೂ ಅಭಿಷಕ್ತನಿಗೆ ತೋರಿಸುವುದಕ್ಕೆ, ಅಭಿಷಕ್ತನ ಕಣ್ಣುಗಳು ಕಾಣತಕ್ಕಂತೆ ಶ್ರೇಷ್ಠವಾದ ಕಾರ್ಯಗಳನ್ನು ದೇವರು ಇಟ್ಟವನಾಗಿದ್ದಾನೆ. ಪದ್ಮೋಸ್ ದ್ವೀಪದಲ್ಲಿ ಯೋಹಾನನು ಇದ್ದಾಗ ರಣಹದ್ದುಗಳಿದೆ, ಒಣಗಲ್ಪಟ್ಟಂತ ಅಸ್ಥಿ ಪಂಜರಗಳಿದೆ, ಸತ್ತವರ ಅನೇಕ ಚರಿತ್ರೆಗಳನ್ನು ಹೇಳುವಂತ ಅಸ್ಥಿ ಪಂಜರಗಳಿದೆ, ಈಗ ಅಗ್ನಿ ಪರ್ವತಗಳಿದೆ, ಹಲ್ಲೆಲೂಯಾ, ಅನೇಕ ರೀತಿಯಾದಂತ ಕಾರ್ಯಗಳಿದ್ರೂ ಸಹ ಆ ಪದ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ದೇವರು ಹೇಳಿದ, ಅಭಿಷಕ್ತನೇ, ನಾನು ನಿನ್ನಲ್ಲಿ ಕರ ತಂದಿದ್ದು ಹಳೆಯ ಚರಿತ್ರೆಯನ್ನು ಹೇಳೋದಕ್ಕಲ್ಲ, ನಾನಿಲ್ಲಿ ನಿನ್ನ ಕರ ತಂದಿರೋದು ಹೊಸ ಕಾರ್ಯವನ್ನು ತೋರಿಸೋದಿಕ್ಕೆ. ಇದುವರೆಗೂ ಕಾಣದಿರುವ ಹೊಸ ಸಂಗತಿಯನ್ನ ನಾನು ನಿನಗೆ ತೋರಿಸ್ತೀನಿ. ಏನು ಹೊಸ ಸಂಗತಿ? ನೀನು ತೆರೆಯಲ್ಪಟ್ಟ ಪರಲೋಕವನ್ನು ನೋಡುವವನಾಗಿರುತ್ತಿ. ನೀನು ರಣ ಹದ್ದುಗಳನ್ನು ನೋಡೋದಕ್ಕಲ್ಲ ಅಭಿಷಕ್ತನೇ, ಈ ಪದ್ಮೋಸ್ ದ್ವೀಪಕ್ಕೆ ನಿನ್ನನ್ನು ಕರ ತಂದಿರೋದು, ನಾನು ನಿನ್ನನ್ನು ಕರ ತಂದಿರೋದು ತೆರೆಯಲ್ಪಟ್ಟ ಪರಲೋಕವನ್ನು ನೋಡೋದಿಕ್ಕೆ, ಸಿಂಹಾಸನವನ್ನು ನೋಡೋದಿಕ್ಕೆ, ಜೀವಿಗಳನ್ನು ನೋಡೋದಿಕ್ಕೆ, ಕೋಟ್ಯಾನು ಕೋಟಿ ದೇವ ದೂತರುಗಳನ್ನು ನೋಡೋದಿಕ್ಕೆ, ಮುಂದೆ ನಡಿಲಿಕ್ಕೆ ಹೋಗುವ ಸಂಗತಿಗಳನ್ನು ನಿನ್ನನ್ನು ತೋರಿಸೋದಕ್ಕಾಗಿ ಈ ಪದ್ಮೋಸ್ ದ್ವೀಪದಲ್ಲಿ ನಾನು ತಂದಿಟ್ಟಿದ್ದೇನೆ. ನೀನು ಈ ಪದ್ಮೋಸ್ ದ್ವೀಪದಲ್ಲಿ ಅಳುವವನಾಗಿರಬಾರ್ದು, ಮುಂದೆ ನಡಿಲಿಕ್ಕಿರುವ ಸಂಗತಿಯನ್ನು ನೋಡುವವನಾಗಿರಬೇಕು. ಇವತ್ತು ನಾನು ಹೇಳ್ತೇನೆ, ಈ ಪ್ರತಿಕೂಲದ ಮಧ್ಯದಲ್ಲಿ ನೀನು ಅಳಬೇಡ. ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಈ ಪ್ರತಿಕೂಲದ ಮಧ್ಯದಲ್ಲಿ ನೀನು ಅಳಬೇಡ, ಈ ಕಟ್ಟಿನ ಮಧ್ಯದಲ್ಲಿ ನೀನು ಅಳಬೇಡ, ಈ ಸವಾಲುಗಳ ಮಧ್ಯದಲ್ಲಿ ನೀನು ಅಳಬೇಡ, ಈ ಏಕಾಂತದ ಮಧ್ಯದಲ್ಲಿ ಅಳಬೇಡ. ಈಗ ಕರ್ತನು ಹೇಳ್ತಾ ಇದ್ದಾನೆ, ನಿನಗೊಂದು ದರ್ಶನವನ್ನು ಕೊಡುತ್ತೇನೆ, ನಿನಗೊಂದು ದರ್ಶನವನ್ನು ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ಕೆಲವರಿಗೆ ದರ್ಶನಗಳು ಉಂಟಾಗುತ್ತದೆ. ಮುಂದೆ ದೇವರು ನಿನ್ನ ಕುಟುಂಬದಲ್ಲಿ, ಮುಂದೆ ನಿನ್ನ ಸೇವೆಯಲ್ಲಿ, ಮುಂದೆ ನಿನ್ನ ತಲೆಮಾರಿನಲ್ಲಿ ಏನು ದೇವರು ಮಾಡಲಿಕ್ಕಾಗಿ ಹೋಗುತ್ತಾನೆ ಎನ್ನುವಂತ ದರ್ಶನ ಕೆಲವರ ಕಣ್ಣುಗಳಲ್ಲಿ ದೇವರು ಕೊಡಲಿಕ್ಕಾಗಿ ದೇವರು ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಮೊಣಕ